ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬನ್ನಿ ಒಂದು 40 ಸೈಜಿನ ಬ್ಲೌಸ್ ಕಟಿಂಗ್ ಮಾಡೋಣ. ಮೊದಲೇದಾಗಿ ಆಮೇಲೆ 10 ನಿಮಿಷದಲ್ಲೇ ಕಟಿಂಗ್ ಮಾಡ್ಬೋದು. ಯಾವ ರೀತಿ ಕಟಿಂಗ್ ಮಾಡ್ಬೋದು ಈಸಿಯಾಗಿ ಅನ್ನೋದು ತೋರಿಸೋಣ. ಇದು ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ? ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಇವಾಗ ಇದು ಕೆಳಗಡೆ ಫಸ್ಟು ಅರ್ಧ ಇಂಚು ಮಾರ್ಜಿನ್ ಹಾಕ್ಕೊಳ್ಳಿ. ಓಕೆನಾ? ಈ ಕಡೆ ಸ್ವಲ್ಪ ಇದು ಜಾರ್ಕೋತಾ ಇದೆ. ಇವಾಗ ಈ ಕಡೆ ಫಸ್ಟು ಅರ್ಧ ಇಂಚಿಗೆ ಮಾರ್ಜಿನ್ ಹಾಕ್ಕೊಳ್ಳಿ. ಓಕೆನಾ? ಈ ರೀತಿ ಅಂದರೆ ನಾವು ಕಟಿಂಗ್ ಮಾಡುವಾಗ ಬ್ಲೌಸ್ ಮೇಲೆ ಇರಬೇಕು ಗಮನ, ಆ ಕಡೆ ಈ ಕಡೆ ಗಮನ ಹೋಗಬಾರ್ದು. ಓಕೆನಾ? ಈಗ ಬ್ಲೌಸ್ನ ಉದ್ದ ಬಂದುಬಿಟ್ಟು ನಮಗೆ 14 ಇಂಚು. ಓಕೆನಾ? ಸ್ಟಿಚ್ಚಿಂಗು ಸೇರಿಸಿ 14ವರೆಗೆ ಇಡ್ತೀನಿ. ಓಕೆನಾ? ಬ್ಲೌಸ್ನ ಉದ್ದ ಬಂದುಬಿಟ್ಟು 14 ಇಂಚು, ಸ್ಟಿಚ್ಚಿಂಗು ಸೇರಿಸಿ 14ವರೆ ಇಟ್ಟಿದ್ದೀನಿ. ಮತ್ತು ಈ ಕಡೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆ ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ. ಆಯಿತು. ಈಗ ಡೀಪ್ ಯಾವಾಗಲೂ ಅರ್ಧ ಇಂಚು ಮಾರ್ಜಿನ್ ಹಾಕ್ಕೋಬೇಕು. ಬ್ಲೌಸ್ನ ಉದ್ದ ತೊಗೋಬೇಕು. ಉದ್ದ ಬಂದುಬಿಟ್ಟು 14 ಇಂಚು. ಓಕೆನಾ? ಪ್ಲಸ್ ಎರಡೂ ಕಡೆ ಇಲ್ಲ ಅರ್ಧ ಇಂಚು ಇಲ್ಲ ಅರ್ಧ ಇಂಚು ಸೇರಿಸಿ ಪ್ಲಸ್ 1 ಇಂಚು ಸೇರಿಸಿ 15 ಇಂಚು ಬರುತ್ತೆ. ಓಕೆನಾ? 15 ಇಂಚು ಟೋಟಲ್. ಇಲ್ಲ ಅರ್ಧ ಇಂಚು ಇಲ್ಲ ಅರ್ಧ ಇಂಚು ಸೇರಿಸಿ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಟೋಟಲ್ ನಮಗೆ 15 ಇಂಚಿದೆ. ಓಕೆನಾ? ಇವಾಗ ಸೊಂಟದ ಸುತ್ತಳತೆ ಫಸ್ಟ್ ತೊಗೊಳ್ಳೋಣ. ಸೊಂಟದ ಸುತ್ತಳತೆ ಬಂದುಬಿಟ್ಟು 36 ಇದೆ. 36ನ ಈ ಥರ 4 ಭಾಗ ಮಾಡಿ 36 ಬರುತ್ತೆ. 36ನ ಈ ಥರ 4 ಭಾಗ ಮಾಡಿ. ಇದು ಬಂದುಬಿಟ್ಟು 41 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಓಕೆನಾ? ಇವಾಗ ಇದು ಬಂದುಬಿಟ್ಟು 9 ಇಂಚ್ ಬಂತು. ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡಿ. ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡಿ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ. ಓಕೆನಾ? ಇಷ್ಟು. ಇದು 2 ಇಂಚು, ಇದು 1 ಇಂಚು, ಇದು 9 ಇಂಚು. ಓಕೆನಾ? ಇದು ಹೀಗಾಯಿತು. ಈಗ ಎದೆ ಸುತ್ತಳತೆ ತೊಗೊಳ್ಳೋಣ. ನಾನು ಹೇಳ್ದಾಗೆ ಎದೆ ಸುತ್ತಳತೆ ಬಂದುಬಿಟ್ಟು 41 ಇದೆ. 41ನ ಈ ಥರ 4 ಭಾಗ ಮಾಡ್ಕೊಳ್ಳಿ. ನಾನು ಕೆಲವ್ರಿಗೆ ಗೊತ್ತಾಗಲ್ಲ ಹಾಗೇ ಹೇಳಿದ್ರೆ ಅಂದ್ಬಿಟ್ಟು ನಾನು ಟೇಪಲ್ಲೇ ತೋರಿಸ್ತಾ ಇದ್ದೀನಿ. ಈ ಥರ 41ನ ಈ ಥರ 2 ಭಾಗ ಮಾಡಿ. ಇವಾಗ 2 ಭಾಗ ಮಾಡಿ ಮತ್ತೆ ಇದನ್ನು 2 ಭಾಗ ಮಾಡಿ. ಇವಾಗ ನಿಮಗೆ 10 ಕಾಲು ಸಿಗುತ್ತೆ ನೋಡಿ. 10 ಕಾಲು ಎದೆ ಸುತ್ತಳತೆ. ಓಕೆನಾ? ಈ 10 ಕಾಲು ಎದೆ ಸುತ್ತಳತೆ ಆಗಿರುತ್ತೆ. ಒಟ್ಟು 41 ಎದೆ ಸುತ್ತಳತೆ ಬ್ಲೌಸ್. ಇದು ನಮಗೆ 10 ಕಾಲು ಬಂದಿದೆ. 4 ಭಾಗ ಮಾಡಿದಾಗ 10 ಕಾಲು ಬರುತ್ತೆ. ಓಕೆನಾ? 10 ಕಾಲಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಮತ್ತು ನೆಕ್ ವಿಡ್ತು ಮತ್ತು ಶೋಲ್ಡರ್ ಬಂದುಬಿಟ್ಟು ಇದು 41 ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ 6 ಇಂಚ್ ಇಟ್ಕೊಳ್ಳೋಣ. ಓಕೆನಾ? 6 ಇಂಚ್ ಇಟ್ಕೊಂಡ್ರೆ ಸಾಕು. 6 ಇಂಚಲ್ಲಿ ಇಟ್ಕೊಂಡ್ಬಿಟ್ಟು ಇದು ಬಂದುಬಿಟ್ಟು 2 ಕಾಲು ತೊಗೋತೀನಿ. ನೆಕ್ಕು 2 ಕಾಲು, ಇನ್ನು ಉಳಿದಿದ್ದು ಶೋಲ್ಡರು. ಓಕೆನಾ? ಇವಾಗ ಇಲ್ಲಿಂದ ಡೀಪ್ ಬಂದುಬಿಟ್ಟು 10ವರೆ ತೊಗೋತೀನಿ. ಓಕೆನಾ? 10ವರೆ ಸ್ಟಿಚ್ಚಿಂಗು ಸೇರಿಸಿ 10ವರೆ. 10 ಹೇಳಿದ್ದಾರೆ. ಇದು 3 ಇಂಚ್ ತೊಗೋತೀನಿ. ಇದು ಬಂದುಬಿಟ್ಟು ನಾನು ಪಾಟ್ ನೆಕ್ಕಲ್ಲಿ ಇರ್ತೀನಿ. ಪಾಟ್ ನೆಕ್ಕು ಏನಾದರೂ ಅಂದರೆ ಇವ್ರದ್ದು ಇನ್ನೂ ಸುಮಾರು ಬ್ಲೌಸ್ ಇದ್ದಾವೆ. ಅವರು ಬೇರೆ ಬೇರೆ ಡಿಸೈನ್ಸು ಇದು ಮಾಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನೋಡಿ ಈ ರೀತಿ ತೊಗೊಂಡು ಮಾರ್ಕ್ ಮಾಡಿದೆ. ಇಲ್ಲಿ 3 ಇಂಚ್ ತೊಗೊಂಡಿದ್ದೀನಿ ಡೀಪು. ಇಲ್ಲಿಂದ ಇಲ್ಲಿಗೆ ಒಂದು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಒಂದು ಅರ್ಧ ಇಂಚು ಇಲ್ಲ 1 ಇಂಚು ಒಳಗಡೆ ತೊಗೊಳ್ಳಿ. ಯಾಕೆಂದರೆ ಮುಕ್ಕಾಲು ಇಂಚ್ ತೊಗೋತೀನಿ ಸಾಕು. ಇವಾಗ ಇದು ಬಂದುಬಿಟ್ಟು ಪಾಟ್ ನೆಕ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ತೊಗೊಂಡು ಇಲ್ಲಿಗೆ ನೀಟಾಗಿ ಕವರ್ ಮಾಡಿ. ಈ ರೀತಿ ಕವರ್ ಮಾಡಿ. ಓಕೆನಾ? ಕವರ್ ಮಾಡಿಬಿಟ್ಟು ಇವಾಗ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲೇನಿರುತ್ತೆ ಈ ರೀತಿ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಆಯಿತು. ಮತ್ತು ಈ ಕಡೆಯಿಂದ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ ಈ ಸ್ಕೇಲ್ನ ಈ ಥರನೂ ನೀವು ಯೂಸ್ ಮಾಡ್ಕೋಬೋದು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದು ಪಾಟ್ ನೆಕ್ಕು. ಓಕೆನಾ? ಅರ್ಥ ಆಯಿತು ಅನ್ಕೋತೀನಿ. ಈ ಥರ ಸ್ಕೇಲಲ್ಲಿ ನೀವು ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೋದು. ಇದು ಪಾಟ್ ನೆಕ್ ಆಯಿತು. ಓಕೆನಾ? ಇವಾಗ ಇಲ್ಲಿಂದ ಇಲ್ಲಿಗೆ ಬಂದುಬಿಟ್ಟು 6 ಇಂಚು ತೊಗೊಳ್ಳಿ. ಓಕೆನಾ? ನೆಕ್ ವಿಡ್ತು ಮತ್ತು ಶೋಲ್ಡರ್ ಬಂದುಬಿಟ್ಟು 6 ಇಂಚು. ಇಲ್ಲಿಂದನೂ 6 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಇದು ಮುಖ್ಯ, ನಿಮಗೆ ಕರೆಕ್ಟಾಗಿ ಇರಬೇಕು. ಇಲ್ಲೂ ಸ್ವಲ್ಪ ನೀವೇನೆಲ್ಲ ಜಾಸ್ತಿ ತೊಗೊಂಡ್ರೆ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ರಿಂಕಲ್ಸ್ ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ತೊಗೋಬೇಕು. ಓಕೆನಾ? 6 ಇಂಚು ತೊಗೊಳ್ಳಿ. ನಿಮ್ಗೇನಾದರೂ ರಿಂಕಲ್ಸ್ ಬರ್ತಾ ಇದೆ ಅಂದರೆ ಇವಾಗ ತೋರಿಸ್ತೀನಿ, ಒಂದು ನಿಮಿಷ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡೋಣ. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಬಿಡೋಣ. ಇದು 45 ಸುತ್ತಳಗೆಲ್ಲ 1 ಇಂಚು ತೊಗೋತೀನಿ. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಇದು ಮೆಜರ್ಮೆಂಟ್ ತೊಗೊಂಡಿರೋದ್ರಿಂದ ಇವಾಗ ಈ ರೀತಿ ಮಾರ್ಕ್ ಮಾಡಿ ಈ ರೀತಿ ಇದನ್ನು ಹಿಂಗೆ ಸೇರಿಸ್ಕೊಳ್ಳಿ. ಓಕೆನಾ? ಈ ರೀತಿ ಸೇರಿಕೊಂಡು ಇವಾಗ ನಮಗೇನು ಆರ್ಮೂಲ್ ರೌಂಡ್ ತೊಗೊಂಡಿದ್ದೀವಲ್ಲ ಅದು ಅಷ್ಟು ಬರಬೇಕಿದು. ಓಕೆನಾ? ಟೋಟಲ್ ನಮಗೆ ಆರ್ಮೂಲ್ ರೌಂಡ್ ಬಂದುಬಿಟ್ಟು 18 ಇಂಚಿದೆ. 18 ಅಂದರೆ ಈ ಥರ 2 ಭಾಗ ಮಾಡಿ. ಇವಾಗ ಇದು ನಮಗೆ 9 ಇಂಚ್ ಬರಬೇಕು. ಓಕೆನಾ? ಈ ರೀತಿ ಇಟ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಂಗ್ ಬಿಟ್ಬಿಡಿ. ಮಾಮೂಲಿ ಸ್ಟಿಚ್ಚಿಂಗ್ ಹೋಗುತ್ತೆ, ಅದು ಲೆಕ್ಕಕ್ಕೆ ಬರೋಲ್ಲ. ಇಲ್ಲಿಂದ ಇಲ್ಲಿಗೆ ತೊಗೊಳ್ಳಿ. ಕರೆಕ್ಟಾಗಿದೆ ನೋಡಿ 9 ಇಂಚು. ಇವಾಗ ಅದೇನೇ ನಮ್ಗೆ ಮೇನು. ಇವಾಗ ಇಲ್ಲಿ ಅರ್ಧ ಇಂಚ್ ಬಿಟ್ಟಿರೋದ್ರಿಂದ ಇದಿದ್ದರೆ ಇದು 9.5 ಹಿಂಗೆ ತೊಗೊಳ್ಳಿ, ಪರವಾಗಿಲ್ಲ. ಅರ್ಧ ಇಂಚ್ ಜಾಸ್ತಿ ಬರಬೇಕು.
ಓಕೆನಾ. 9:15 ಬರಬೇಕು. ಓಕೆನಾ. ಈ ರೀತಿ ಇಟ್ಕೊಂಡ್ರೆ ನೋಡಿ 9:15 ಕರೆಕ್ಟಾಗಿ ಬರ್ತಾಯಿದೆ. ನೋಡ್ತಾ ಇದ್ದೀರಲ್ಲ, ಇದು 9:15 ಇದೆ. ಇಲ್ಲಿ ಅರ್ಧ ಇಂಚ್ ಸ್ಟಿಚಿಂಗ್ ಹೋಗುತ್ತೆ. ನಮ್ಗೆ 9 ಇಂಚು ರೆಡಿ ಬರಬೇಕು. ಕರೆಕ್ಟಾಗಿದೆ. ಇವಾಗ ಹೆಚ್ಚು ಕಡಿಮೆ ಏನಿಲ್ಲ. ಇವಾಗ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಇದು. ಇವಾಗ ಇದೇನಾದರೂ ನಿಮಗೆ ಆರ್ಮಲ್ ರೌಂಡು ಇದು ಜಾಸ್ತಿ ರಿಂಕಲ್ಸ್ ಬರ್ತಿದೆ ಅಂದರೆ ಸ್ವಲ್ಪ ಮೇಲೆ ತೊಗೊಳ್ಳಿ. ಅದೇನಾಗುತ್ತೆ, ಇಲ್ಲಿ ರಿಂಕಲ್ಸ್ ಬರೋದ್ರಿಂದ ಎಲ್ಲ ಹಿಂಗೆ ಇದಾಗ್ತಾ ಇರುತ್ತೆ. ಹಂಗಾಗಿ ಏನು ಮಾಡಬೇಕು, ಆಮೇಲೆ ನೀವು ಜಾಸ್ತಿ ತೊಗೊಂಡು ಕಟ್ ಮಾಡಿದ್ರೂ ಏನಾಗುತ್ತೆ, ಇದು ಜಾಸ್ತಿ ಆಗುತ್ತೆ. ಆರ್ಮಲ್ ರೌಂಡ್ ಜಾಸ್ತಿ ಆಗೋದ್ರಿಂದನೂ ಲೂಸ್ ಆಗುತ್ತೆ. ನೀವು ಕಂಕ್ಲ ಹತ್ರ ಹಾಕೊಂಡಾಗ ಲೂಸ್ ಆಗೋದ್ರಿಂದ ಇಲ್ಲಿ ರಿಂಕಲ್ಸ್ ಬರೋಕ್ಕೆ ಅವಾಯ್ಡ್ ಆಗುತ್ತೆ. ಓಕೆನಾ. ಇವಾಗ ರಿಂಕಲ್ಸ್ ಬರ್ತಿದೆ ಅಂದರೆ ಇದೊಂದು ಸ್ವಲ್ಪ ಒಂದು 1/4 ಇಂಚು ಮೇಲೆ ತೊಗೊಳ್ಳಿ. ಇವಾಗ 6 ಇಂಚ್ ಇದೆಯಲ್ಲ, 5.75 ತೊಗೊಳ್ಳಿ. ಅವ್ರಿಗೆ ರಿಂಕಲ್ಸ್ ಬರ್ತಾಯಿದೆ ಹಿಂದೆ ಅಂದಾಗ 5.75 ತೊಗೊಳ್ಳಿ. ಅವಾಗೇನಾಗುತ್ತೆ, ತೋಳಿಗೆ ಹಾಕಿ ನೀವು ಸ್ಟಿಚ್ ಮಾಡಿದಾಗ ಟೈಟಾಗಿ ಎಳೆದು ಕೂತ್ಕೊಳ್ಳುತ್ತೆ. ನೀವು ಇಲ್ಲಿ ಮೇಲೆ ತೊಗೊಂಡು ಸ್ಟಿಚ್ ಮಾಡಿದಾಗ ಇಲ್ಲಿ ಏನು ಲೂಸ್ ಬರುತ್ತೆ ಅದು ಹಿಂಗೆ ಎಳೆದು ಕೂತ್ಕೊಳ್ಳುತ್ತೆ. ಅವಾಗೇನಾಗುತ್ತೆ, ಅವಾಯ್ಡ್ ಆಗುತ್ತೆ. ಓಕೆನಾ. ನೀವು ಇದನ್ನು ಇನ್ನೂ ಕೆಳಗಡೆ ತೊಗೊಂಡು ಕಟ್ ಮಾಡಿದಾಗ ಏನಾಗುತ್ತೆ, ಇದು ಇನ್ನೂ ಅಗಲ ಆಗುತ್ತೆ. ಇದೇನಾಗುತ್ತೆ, ಇದು ಆರ್ಮಲ್ ರೌಂಡ್ ಇನ್ನೂ ಅಗಲ ಆಗುತ್ತೆ. ಅವಾಗ ಏನಾಗುತ್ತೆ, ಅದು ಇನ್ನೂ ಇದು ರಿಂಕಲ್ಸ್ ಬರೋಕ್ಕೆ ಅವಾಯ್ಡ್ ಆಗುತ್ತೆ. ಯಾಕಂದರೆ ಲೂಸ್ ಆಗುತ್ತೆ ಇದು. ಅವಾಗ ಇನ್ನೂ ಲೂಸಾಗಿ ಇಲ್ಲೆಲ್ಲ ರಿಂಕಲ್ಸ್ ಬರುತ್ತೆ. ಹಿಂದೆಗಡೆ ಗುಪ್ಪೆ ಬರೋದು ಅವೆಲ್ಲ ಅದರಿಂದನೇ. ಮುಂದೆ ಆಗಲಿ ಇಲ್ಲಾಗಲಿ ಬರೋದು ಅದಕ್ಕೇ. ಈ ಥರ ಬಂದಾಗ ಒಂದು ಸ್ವಲ್ಪ ಮೇಲೆ ತೊಗೊಳ್ಳಿ. ಒಂದು 1/4 ಇಂಚು ಮೇಲೆ ತೊಗೊಂಡು ಸ್ಟಿಚ್ ಮಾಡಿ. ಆವಾಗ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಓಕೆನಾ. ಈ ಥರನೂ ಒಂದು ಸಲ ಟ್ರೈ ಮಾಡಿ. ಇನ್ನೂ ಬೇರೆ ಬೇರೆ ಮೆಥಡಲ್ಲಿದೆ, ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆನಾ. ಎಲ್ಲನೂ ಒಂದೇ ಸಲ ಹೇಳಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದು ಮಾಡೋದು ಇದು ಮಾಡೋದು ಅಂತ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಬೇಡ ಅದು. ಇವಾಗ ಈ ಮೆಥಡಲ್ಲಿ ಮಾಡಿ. ಇವಾಗ ರಿಂಕಲ್ಸ್ ಬರ್ತಾ ಇದೆ ಅಂದರೆ ಒಂದು 1/4 ಇಂಚು ಮೇಲೆ ತೊಗೊಳ್ಳಿ. ಆವಾಗ ನಿಮಗೆ ಸ್ಟಿಚಿಂಗ್ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ಇದು ಕಟ್ ಮಾಡ್ಕೊಂಬಿಡೋಣ. ಇದು 41 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಇದು ಪಾಟ್ ನೆಕ್ಕಲ್ಲಿ ಸ್ಟಿಚ್ ಮಾಡ್ತಾ ಇರೋಂಥದ್ದು. ಆಮೇಲೆ ಪೈಪಿಂಗ್ ಇಡಬೇಕು. ಓಕೆ. ಈ ರೀತಿ ಆಯಿತು. ಈ ಕಡೆಯಿಂದ ಕಟ್ ಮಾಡ್ಕೊತೀನಿ. ಆಮೇಲೆ ಇಲ್ಲಿ ಜಾಸ್ತಿ ತೊಗೊಂಡ್ರು ರಿಂಕಲ್ಸ್ ಬರುತ್ತೆ. ಓಕೆನಾ. 1 ಇಂಚೇ ತೊಗೋಬೇಕು. 1.5 ಇಂಚು 2 ಇಂಚು ಡೀಪ್ ತೊಗೊಂಡಾಗ ನೀವು ಜಾಸ್ತಿ ತೊಗೊಳಕ್ಕೆ ಹೋಗಲೇಬಾರ್ದು. ಓಕೆನಾ. ಇವಾಗ ಅಜ್ಜಿ ಬ್ಲೌಸು ಆಲ್ಟರ್ನೆಕ್ಕು ಆ ಥರದಕ್ಕೆ ಸ್ವಲ್ಪ ಜಾಸ್ತಿ ತೊಗೋಬೇಕು. ಯಾಕಂದರೆ ನಾವು ಡೀಪ್ ಕಮ್ಮಿ ಇರುತ್ತಲ್ಲ, ಆವಾಗ ಇಲ್ಲಿ ಜಾಸ್ತಿ ತೊಗೋಬೇಕು. ಇಲ್ಲಿ ಡೀಪ್ ಜಾಸ್ತಿ ತೊಗೊಂಡಷ್ಟು ಇಲ್ಲಿ ಕಮ್ಮಿ ಮಾಡ್ತಾ ಬರಬೇಕು. ಓಕೆನಾ. ಇದು ರೆಡಿ ಆಯಿತು. ಹೋಗಿದ್ದು ನಿಲ್ಲಿಸೋಣ. ಇದು ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ಓಕೆನಾ. ಮತ್ತೆ ಇದೇ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ ನೀಟಾಗಿ. ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡಿ. ಉಕ್ಸ್ಪಟ್ಟಿ ಐಪಟ್ಟಿಗೆ ಈ ಥರ ಬಿಟ್ಬಿಟ್ಟು ಈ ಥರ ತೊಗೊಳ್ಳಿ. ಓಕೆನಾ. ಈ ರೀತಿ ತೊಗೋಬೇಕು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನಿಲ್ಲ. ಇವಾಗ ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಅರ್ಧ ಇಂಚ್ ಬಿಡಿ, ಜಾಸ್ತಿ ಬೇಡ. ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಎರಡೂ ಒಂದೇ ಸಮ ಬರೋ ಥರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಒಂದು ಪೀಸ್ ಹೆಚ್ಚು ಕಡಿಮೆ ಇದೆಯಲ್ಲ ಅದನ್ನು ಸರಿ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ. ಇದು ರೆಡಿ ಆಯಿತು. ಈಗ ಆಯಿತು. ಇವಾಗ ಇದನ್ನು ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದನ್ನು ಇಲ್ಲಿಂದನೇ ಕಟ್ ಮಾಡ್ಕೊತೀನಿ ಹಿಂಗೆ. ಓಕೆ ಆಯಿತು. ಮಾಮೂಲಿ ಇಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಕತ್ರಿ ಸ್ವಲ್ಪ ಕಟ್ ಮಾಡಿ ಇದಾಗ್ಬಿಟ್ಟಿದೆ, ಸಣ್ಣ ಇಡಿಸ್ಬೇಕು. ಇಲ್ಲಿ 1 ಇಂಚು ತೊಗೊಳ್ಳಿ. ಏನಕ್ಕಪ್ಪ ಅಂದರೆ ಅಲ್ಲಿ ಡಾಟ್ ಹಿಡಿತೀವಲ್ಲ, ಅದಕ್ಕೋಸ್ಕರ ಅಲ್ಲಿ 1 ಇಂಚು ಜಾಸ್ತಿ ತೊಗೋಬೇಕು. ಓಕೆನಾ. ಆಯಿತು ನೋಡಿ, ಇಷ್ಟೇ ಇದು. ಇವಾಗ ಇದನ್ನು ತೆಗೆದುಬಿಡೋಣ. ಈ ಪೀಸ್ ತೆಗೆದುಬಿಟ್ಟು ಈ ಕಡೆ ಇಡೋಣ. ಇವಾಗ ಇದನ್ನು ಇಲ್ಲಿ ಶೇಪ್ ತೆಗಿಯೋಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಈ ರೀತಿ ಹಿಂಗೆ ಸೇರಿಸ್ಕೊಳ್ಳಿ. ಇಲ್ಲಿ ಮಾತ್ರ ರೌಂಡ್ ಶೇಪಲ್ಲಿ, ಇಲ್ಲಿ ಬಂದು ಹಂಗೆ ಜಾಯಿಂಟ್ ಆಗಬೇಕು, ಇಲ್ಲಿ ಬಂದು ಹಿಂಗೆ ಜಾಯಿಂಟ್ ಆಗಬೇಕು ಅಷ್ಟೇ. ಓಕೆನಾ. ಇವಾಗ ಇದಾಯಿತು. ಈಗ ಫ್ರಂಟ್ ಎಷ್ಟಿದೆ ನೋಡ್ಕೋಬೇಕು.
ಫ್ರಂಟ್ ಬಂದು 8 ಇಂಚ್ ಇದೆ. ಫ್ರಂಟಲ್ಲಿ ನೋಡ್ಕೊಂಡು ಡೀಪ್ ಇಡಿ, ಯಾಕೆಂದರೆ ಒಂದು ಸಲ ಬ್ರಾಡ್ ಆಗಿಬಿಡುತ್ತೆ ಜಾಸ್ತಿ. ಅದಕ್ಕೋಸ್ಕರ ನಾನೊಂದು 7.5 ಇಡ್ತೀನಿ, ಒಂದು ಅರ್ಧ ಇಂಚ್ ಕಮ್ಮಿನೇ ಇಡ್ತೀನಿ, ಯಾಕೆಂದರೆ ಮುಂದೆ ಜಾಸ್ತಿ ಬ್ರಾಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಜಾಯಿಂಟ್ ಮಾಡ್ಕೊತೀನಿ. ಅವ್ರು ಸ್ವಲ್ಪ ಇಲ್ಲಿ ಡಿಸೈನಾಗಿ ಕೇಳ್ತಾರೆ, ಅದಕ್ಕೋಸ್ಕರ ನಾನು ಈ ಥರ ಶೇಪ್ ಕೊಡ್ತೀನಿ. ಓಕೆನಾ, ಇಷ್ಟೇ. ಸ್ವಲ್ಪ ಹಿಂಗೆ ವಿ ಶೇಪಲ್ಲಿ ಒಂದು ಶೇಪ್ ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ಈ ಥರ ಶೇಪ್ ಕೊಟ್ಟಾಗ ಸ್ವಲ್ಪ ಈ ಥರ ತೊಗೊಂಡ್ರೂ ನಡೆಯುತ್ತೆ. ಅವಾಗ ಒಂದು ಸ್ವಲ್ಪ ಅದು ಡಿಸೈನ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಇಂಚ್ ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಥರ ತೊಗೊಂಡ್ರೂ ಸಾಕು. ಈ ಥರ ತೊಗೊಂಡಾಗ ಡೀಪ್ ಕಮ್ಮಿ ಆಗುತ್ತೆ. ಈ ಥರ ತೊಗೊಂಡು ಸ್ವಲ್ಪ ಡೀಪು ಬ್ರಾಡ್ ಆಗುತ್ತೆ ಅಷ್ಟೇ. ಅವ್ರು ಡೀಪ್ ಬ್ರಾಡ್ ಕೇಳ್ತಾರೆ ಅಂತ ಸ್ವಲ್ಪ ಒಳಗೆ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚ್ ಅಷ್ಟೇ. ಇವಾಗ ಫ್ರಂಟಲ್ಲಿ ತೊಗೊಳ್ಳೋಣ. ಇದು ಬಂದುಬಿಟ್ಟು ಡಾಟ್ ಪಾಯಿಂಟ್ ಬಂದುಬಿಟ್ಟು 11, ಇಲ್ಲಿಂದ 11 ಇಂಚು, ಇಲ್ಲಿಂದ 13.5 ಅಂದರೆ 14 ಇಂಚು ಸ್ಟಿಚಿಂಗು ಸೇರಿಸಿ 14 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಟೋಟಲು ನಮಗೆ ಬ್ಲೌಸ್ ಇವಾಗ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ 2 ಇಂಚು ಉದ್ದ ತೊಗೋಬೇಕಾಗುತ್ತೆ. ಇವಾಗ ಈ ರೀತಿ ನೋಡ್ಕೊಳ್ಳಿ, ತೋರಿಸ್ತೀನಿ. ಇವಾಗ ಈ ರೀತಿ ಮಾಮೂಲಿ ಬ್ಲೌಸ್ ಅಲ್ವ ಇದು ಬ್ಯಾಕ್ ಎಷ್ಟಿರುತ್ತೆ ಇದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಓಕೆನಾ, ಏಕೆಂದರೆ ನಾವು ಡಾಟು ಬೆಲ್ಟು ಎಲ್ಲ ಸ್ಟಿಚ್ ಮಾಡೋದಕ್ಕೆ 2 ಇಂಚ್ ಬೇಕು. 2-2.5ವರೆಗೂ ತೊಗೋಬೋದು. ಯಾಕೆಂದರೆ ಜಾಸ್ತಿ ಚೆಸ್ಟ್ ಇದ್ದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಇಲ್ಲ ನೀವು ಕೈಗೆ ಎತ್ತವಾಗ ಅದು ಜಾಸ್ತಿ ಅದು ಹೆಂಗೆ ಹೇಳೋಕ್ಕೆ ಗೊತ್ತಾಗ್ತಾಯಿಲ್ಲ, ಅದು ಜಾಸ್ತಿ ಎತ್ಕೊಂಡಾಗ ಕೆಳಗಡೆ ಕಂಫರ್ಟಬಲ್ ಇರೋಲ್ಲ. ಅದಕ್ಕೋಸ್ಕರ 1 ಇಂಚಿಲ್ಲ 1.5 ಇಂಚ್ ಇಡಿ, ಏನು ತೊಂದರೆ ಆಗೋಲ್ಲ. ಜಾಸ್ತಿ ಇಟ್ಟರೆ ಏನು ಪ್ರಾಬ್ಲಮ್ ಆಗೋಲ್ಲ. ಕಮ್ಮಿ ಇಡಬಾರ್ದು. ಕಮ್ಮಿ ಇಟ್ಟಾಗ ಹಿಂಗೆ ಕೈ ಎತ್ತುವಾಗ ಮಾಡುವಾಗ ಅಲ್ಲಿ ಚೆಸ್ಟ್ ಹತ್ರ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಏನೋ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಓಕೆನಾ, ಇದು ಈ ರೀತಿ ಬಂತು. ಇವಾಗ ಇದು ಬೆಲ್ಟ್ಗೆ ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊತೀನಿ ನೋಡಿ, ಈ ರೀತಿ ಬಂತು. ಇವಾಗ ಇಲ್ಲಿ ಫ್ರಂಟಲ್ಲಿ ಬಂದ್ಬಿಟ್ಟು 1 ಇಂಚ್ ಮೇಲೆ ತೊಗೊಳ್ಳೋಣ. ಓಕೆನಾ, ಇಲ್ಲಿಂದ 1 ಇಂಚ್ ತೊಗೊಳ್ಳೋಣ ಸಾಕು. 1 ಇಂಚ್ ತೊಗೊಳ್ಳಿ. ಇಲ್ಲಿಂದ 4 ಇಂಚು. ಈ 4 ಇಂಚ್ ತೊಗೊಂಡಾದ್ಮೇಲೆ ಇಲ್ಲಿಂದ 1.25 ತೊಗೊಳ್ಳಿ. ಯಾಕೆಂದರೆ ಇದು 45 ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ 1.25, ಈ ಕಡೆ 1.25 ತೊಗೋತೀನಿ. ಮತ್ತು ಈ ಕಡೆ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡೋಣ. ಈ ರೀತಿ ಇದನ್ನು ಈ ರೀತಿ ಜಾಯಿಂಟ್ ಮಾಡಿ, ಇದನ್ನು ಈ ರೀತಿ ಜಾಯಿಂಟ್ ಮಾಡಿ. ಓಕೆನಾ, ಇವಾಗ ಇದನ್ನು ಈ ಥರ ಜಾಯಿಂಟ್ ಮಾಡಿ. ಓಕೆನಾ, ಇಲ್ಲಿಂದನೂ ಅಷ್ಟೇ 1 ಇಂಚು ಜಾಸ್ತಿ ಒಳಗಡೆ ತೊಗೊಳ್ಳಿ. ಈ ರೀತಿ ಕ್ರಾಸಾಗಿ ತೊಗೊಂಡ್ರೆ ಆಯಿತು. ಓಕೆನಾ, ಈ ರೀತಿ ರೆಡಿ ಆಯಿತು. ಇದು ಬೆಲ್ಟ್ಗೆ ರೆಡಿ ಮಾಡ್ಕೋಬೇಕಾಗತ್ತೆ ನಾವು. ಓಕೆನಾ, ಇವಾಗ ಇದು ರೆಡಿ ಆಯಿತು. ಇಲ್ಲಿ ಮಾಮೂಲಿ ಮಧ್ಯದಲ್ಲಿ ಈ ಥರ ಪಾಯಿಂಟ್ ಹಾಕಿ. ಓಕೆನಾ, ಇದಿಷ್ಟು ರೆಡಿ ಆಯಿತು. ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ಇದು 41 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಇದು ಫ್ರಂಟು. ಓಕೆನಾ, ಕಟ್ರಿ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ಇನ್ನು ಯಾವ ಥರ ಬ್ಲೌಸ್ ಕಟಿಂಗ್ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಆ ಥರ ಬ್ಲೌಸ್ ಕಟಿಂಗ್ದು ನಿಮಗೆ ವಿಡಿಯೋ ಹಾಕ್ತೀನಿ. ಓಕೆನಾ, ನೀವು ಹಾಕಿದ್ರೆ ನಮಗೂ ಅವಾಗ ಈ ಥರದ್ದು ಕೇಳ್ತಿದ್ದಾರೆ ಹಾಕೋಣ ಅನಿಸುತ್ತೆ. ಇವಾಗ ನಾವೇನು ಕಟಿಂಗ್ ಮಾಡ್ತೀವಿ ಅದು ಮಾಡ್ತಾನೆ ಇರ್ತೀವಿ. ಆದರೂ ಇವಾಗ ಒಂದೊಂದು ಅರ್ಜೆಂಟ್ ಇದ್ದಾಗ ಮಾಡೋಕ್ಕಾಗಲ್ಲ. ಹಂಗಾಗಿ ಅದಕ್ಕೆ ನೀವು ಹೇಳಿದ್ರೆ ಆ ಥರದ್ದೇ ಬೇಕು ಅಂದಾಗ ಅವಾಗ ಆ ಥರದ್ದು ಬಂದಾಗ ನಿಮಗೆ ವೀಡಿಯೋಗಳು ಹಾಕೋಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಓಕೆನಾ, ಹಾಗೇನಾದ್ರು ಆದರೆ ನನ್ನ ಬ್ಲೌಸ್ನೇ ನಾನು ಕಟಿಂಗ್ ಮಾಡಿಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಒಬ್ಬರು ಕಾಲರ್ ನೆಕ್ಕದು ಕೇಳಿದ್ದಾರೆ, ಆಲ್ಟರ್ ನೆಕ್ದು ಆಲ್ರೆಡಿ ಹಾಕಿದ್ದೀನಿ. ನೋಡೋಣ, ನಂದೇ ಒಂದು ಬ್ಲೌಸ್ ಟೈಮ್ ಸಿಕ್ಕಿದ್ರೆ ಅದನ್ನು ಕಟ್ಟಿಂಗ್ ವಿಡಿಯೋ ಹಾಕ್ತೀನಿ. ಓಕೆನಾ, ಈ ರೀತಿ ಶೇಪ್ನ ತೆಗಿಲೇಬೇಕು. ಈ ಥರ ಶೇಪ್ ತೆಗೆದ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಇವಾಗ ಬೆಲ್ಟ್ ಕಟ್ ಮಾಡ್ಕೋಬೇಕು. ಬೆಲ್ಟ್ಗೆ ಒಂದು 3.25 ಇಟ್ಕೋತೀನಿ. ಇಲ್ಲಿ ಎಷ್ಟಿದೆ, ಇಲ್ಲಿ 3, ಇಲ್ಲಿ 3.25. ಓಕೆನಾ, ಇಲ್ಲಿ ಮಾತ್ರ ಹಿಂಗೆ ತಗೊಂಡು ಸ್ವಲ್ಪ ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೊತೀನಿ, ಹಿಂಗೆ ತಗೋತೀನಿ. ಓಕೆನಾ, ಇವಾಗ ಇದು ಇಲ್ಲಿಂದ ಹಿಂಗೆ ಬರುತ್ತೆ. ಇಲ್ಲಿ ಡಾಟ್ ಹಿಡಿತೀವಿ. ಇವಾಗ ಇಲ್ಲಿಂದ ಹಿಂಗೆ ಬರುತ್ತೆ. ಅವಾಗ ನಮ್ಗೆ ಇಷ್ಟಕ್ಕೆ ಬಂದರೆ ಸಾಕು. ಓಕೆನಾ, ಅಷ್ಟೇ, ಇನ್ನೇನಿಲ್ಲ. ಈ ರೀತಿ ಕಟ್ ಮಾಡಿಕೊಂಡ್ರೆ ನಮ್ಗೆ ಬೆಲ್ಟು ರೆಡಿಯಾಗಿ ಹೋಗುತ್ತೆ. ನೋಡಿ, ಬೆಲ್ಟು ರೆಡಿ ಆಯಿತು. ಓಕೆನಾ, ಇಲ್ಲಿ ಡಾಟ್ ಹಿಡಿತೀವಿ, ಸರಿ ಹೋಗುತ್ತೆ. ಓಕೆನಾ, ಆಯಿತು. ಇರಲಿ, ಕ್ಲೋಸರ ನಮ್ಮ ಕಡೆಯಲ್ಲಿ. ಇವಾಗ ಈ ರೀತಿ ತೊಗೊಂಡು ಇವಾಗ ಇದು ಹೆಚ್ಚು ಕಡಿಮೆ ಇದೆ, ಕಟ್ ಮಾಡ್ಕೊಂಬಿಡೋಣ ಫಸ್ಟು. ಓಕೆ, ಈ ರೀತಿ ಮಾಡಿಕೊಂಡು ಇವಾಗ ಫಸ್ಟ್ ಅರ್ಧ ಇಂಚು ಮಾರ್ಜಿನ್ ಹಾಕ್ಕೊಳ್ಳಿ.
ಓಕೆನಾ. ಇದು ರೆಡಿ ಆಯಿತು. ಈಗ ಬ್ಲೌಸ್ನ ಉದ್ದ ಬಂದ್ಬಿಟ್ಟು ನಮಗೆ 7 ಇಂಚಿದೆ. 7 ಇಂಚ್ ಉದ್ದ ಸಾಕೊಂಡಿದ್ದಾರೆ. 7 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಮಾಮೂಲಿ ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ. ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡೋಣ. ಇಲ್ಲಿಂದ ಒಂದು 3 ಇಂಚಿಗೆ 3.5 ಇಂಚಿಗೆ ಉದ್ದ ತೊಗೋತೀನಿ. 3.5 ಇಂಚು. ಈಗ ಇದು ಇದ್ರ ಸುತ್ತಳತೆ ಬಂದ್ಬಿಟ್ಟು ನಮಗೆ 10 ಮುಕ್ಕಾಲಿದೆ. ತೋಳಿನ ಸುತ್ತಳತೆ 10 ಮುಕ್ಕಾಲಿದೆ. ಈಗ 10 ಮುಕ್ಕಾಲನ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಗೆ ನಮಗೆ 5.5 5 ಕಾಲು ಅಂದರೆ 10 ಇಂಚು ಅಂದ್ಕೊಳ್ಳಿ. 11 ಇಂಚು ಅಂದ್ಕೊಳ್ಳಿ. ಹೆಚ್ಚು ಕಡಿಮೆ ಒಂದು ಪಾಯಿಂಟ್ ಕಡಿಮೆ ಬರುತ್ತೆ ನೋಡಿ. ಒಂದು 1/4 ಇಂಚ್ ಕಡಿಮೆ ಅಂದ್ರೂ ನಮಗೆ ಇಲ್ಲಿ 5.5. ಓಕೆನಾ. 5.5ಗೆ ಒಂದು ಪಾಯಿಂಟ್ ಕಡಿಮೆ ಬರುತ್ತೆ ಅಷ್ಟೇ. ಓಕೆನಾ. ಇದಾಯಿತು. ಇಲ್ಲಿಂದ ಇಲ್ಲಿಗೆ ನಮಗೆ 8 ಇಂಚ್ ಬೇಕು. 9 ಇಂಚು. ಎಷ್ಟು ಇಂಚ್ ಬರುತ್ತಿದು? 9 ಇಂಚು. 9 ಇಂಚು ಇಲ್ಲಿಗೆ ಬರುತ್ತೆ. ಓಕೆನಾ. ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿಂದ ಈ ಥರ ಸ್ಕೇಲ್ ಯೂಸ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ನೀಟಾಗಿ ಇಲ್ಲಿಗೆ ಇಟ್ಕೊಳ್ಳಿ. ಈ ಥರ ಸ್ಕೇಲ್ಗಳಿದ್ರೆ ನೀವು ಫಾಸ್ಟಾಗಿ ಕಟಿಂಗ್ ಮಾಡ್ಕೋಬೋದು. ಓಕೆನಾ. ಬೇಗ ಕಟಿಂಗ್ ಮಾಡಿ ಮುಗಿಸ್ಕೋಬೋದು ಈಸಿಯಾಗಿ. ಈ ರೀತಿ ಬಂತು. ಇವಾಗ ಒಂದು ಸಲ ಈ ಬ್ಲೌಸ್ನ ಚೆಕ್ ಮಾಡ್ಕೊಳ್ಳಿ. ಇದರ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀವು ಸರಿ ಮಾಡ್ಕೋಬೇಕು. ಆವಾಗಲೇ ನೀವು ಕಟಿಂಗ್ ಮಾಡಿದಾಗಲೇ ಮಾಡ್ಕೊಬಿಟ್ರೆ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಕಷ್ಟ ಆಗೋಲ್ಲ. ಓಕೆನಾ. ನೋಡಿ ಈ ರೀತಿ ನೋಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬಂದಿದೆ. ಹೆಚ್ಚು ಕಡಿಮೆ ಏನೂ ಇಲ್ಲ, ಕರೆಕ್ಟಾಗಿದೆ. ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡ್ಕೋಬೇಕು ಈ ಥರ. ಓಕೆನಾ. ಅಷ್ಟೇ. ಇದು ಸರಿಯಾಗಿದೆ, ಏನು ತೊಂದರೆ ಏನಿಲ್ಲ. ಆದರೆ ಏನು ಅಳತೆ ಇದೆ ಅದರ ಅಳತೆ ಕರೆಕ್ಟಾಗಿದೆ. ಮಾಮೂಲಿ ಇದು 2 ಇಂಚು. ಇವಾಗ ಇಲ್ಲಿ ಜಾಯಿಂಟಿಂಗ್ ಬರುತ್ತೆ, ಹಿಂಗೆ ಬರುತ್ತೆ. ಓಕೆನಾ. ಜಾಯಿಂಟ್ ಮಾಡ್ಕೊಳ್ಳೋಣ ಅದು. ಆಮೇಲೆ ಇವಾಗ ಇದು ಕಟ್ ಮಾಡ್ಕೊತೀನಿ. ಶೇಪು ತೆಗೆದುಬಿಡೋಣ. ಶೇಪ್ ಮಾರ್ಕ್ ಮಾಡಿಬಿಡೋಣ. ಇವಾಗ ಇರುತ್ತಲ್ಲ ಇದನ್ನು ಸ್ವಲ್ಪ ಹಿಂಗೆ ಮುಂದೆ ತಗೊಳ್ಳಿ ಅಷ್ಟೇ. ನೋಡಿ ಈ ರೀತಿ ಮುಂದೆ ತಗೊಂಡ್ರೆ ನಿಮ್ಗೆ ಇಲ್ಲೇ ಶೇಪು ಬಂದುಬಿಡ್ತು. ಇಷ್ಟೇ ನೋಡಿ ಎಷ್ಟು ನೀಟಾಗಿ ಬಂತಲ್ವ. ಈ ರೀತಿ ನೀವು ಸ್ಕೇಲಲ್ಲಿ ಆರಾಮಾಗಿ ಕಟಿಂಗ್ನ ಮಾಡ್ಬೋದು. ಎಷ್ಟೋ ಜನಕ್ಕೆ ಈ ಥರ ಸ್ಕೇಲ್ಗಳು ಬಗ್ಗೆ ಗೊತ್ತೇ ಇರಲ್ಲ. ನೋಡಿ ಈ ಥರ ಸ್ಕೇಲಲ್ಲಿ ನೀವು ಆರ್ಮಲ್ ರೌಂಡು ಈ ಥರ ಇದನ್ನೆಲ್ಲನೂ ಆರಾಮಾಗಿ ಕಟಿಂಗ್ ಮಾಡ್ಕೋಬೋದು. ಓಕೆನಾ. ಅದೇ ನೀವು ತುಂಬ ಕಾಸ್ಟ್ಲಿ ಏನಲ್ಲ, ನೀವು ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಕೋಬೋದು. ಈಗೆಲ್ಲ ತುಂಬ ಕಡೆ ಎಲ್ಲ ಕಡೆ ಸಿಗುತ್ತೆ. ಆನ್ಲೈನಲ್ಲಿ ಸಿಗುತ್ತೆ, ಟೈಲರಿಂಗ್ ಶಾಪ್ಗಳಲ್ಲಿ ಸಿಗುತ್ತೆ. ಆರ್ಮಲ್ ರೌಂಡ್ ಸ್ಕೇಲ್ ಕೊಡಿ ಅಂದರೆ ಕೊಡ್ತಾರೆ. ಓಕೆನಾ. ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಈ ಥರದ್ದಾದರೆ ನಿಮಗೆ ಬೇಗ ನೀವು ಅದು ಕನ್ಫ್ಯೂಸೇ ಆಗೋಲ್ಲ. ಬೇಗ ಈ ಥರ ಕಟ್ ಮಾಡ್ಕೊಂಬಿಟ್ರೆ ನೀವು ಆರಾಮಾಗಿ ಹೊಲಿಬೋದು. ಓಕೆನಾ. ಇವಾಗ ರೆಡಿ ಆಯಿತು ನೋಡಿ. ಈ ರೀತಿ ನೀವು ಒಂದು 10 ನಿಮಿಷದಲ್ಲೇ ಲೈನಿಂಗ್ ಬ್ಲೌಸ್ನ ಕಟಿಂಗ್ನ ಮಾಡ್ಕೋಬೋದು. ಓಕೆನಾ. ಈ ರೀತಿ ಕಟಿಂಗ್ ಮಾಡಿದ್ದೀನಿ ನೋಡಿ. ಓಕೆನಾ. ಬೆಲ್ಟು ಮತ್ತು ಇದು ಸ್ಲೀವ್ಸ್. ಓಕೆನಾ. ಈ ರೀತಿ ಎಲ್ಲ ರೆಡಿ ಮಾಡಿದ್ದೀನಿ. ನೋಡಿದ್ರಲ್ಲ, ಈ ರೀತಿ ಎಲ್ಲ ಕಟಿಂಗ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.